ಆಕ್ಸಿಡೆಂಟ್ ಸ್ಪಾಟ್ ಆಯಿತು ಫ್ರೀಡಂ ಪಾರ್ಕ್ನ ಸಿಗ್ನಲ್. ವಾಹನದ ಆಯಿಲ್ ಸೋರಿಕೆಯಿಂದ ಸರಣಿ ಅಪಘಾತ ಸಂಭವಿಸಿದೆ. ಆಯಿಲ್ ಸೋರಿಕೆ ಹಿನ್ನೆಲೆ ರಸ್ತೆ ಮೇಲೆ ಸ್ಯಾಂಡ್ ಹಾಕಿದ್ದಾರೆ ಪೊಲೀಸರು. ಆಯಿಲ್ ಹಾಗೂ ಸ್ಯಾಂಡ್ನಿಂದಾಗಿ ಈಗ ಜಾರಿ ಬೀಳ್ತಾ ಇದ್ದಾರೆ ವಾಹನ ಸವಾರರು. ಆಯಿಲ್ ಹಾಗೂ ಸ್ಯಾಂಡ್ ಹಾಕಿರೋದ್ರಿಂದ ವಾಹನ ಸವಾರರಿಗೆ ಇಲ್ಲಿ ಹೋಗೋದೇ ಒಂದು ಸವಾಲಾಗ್ಬಿಟ್ಟಿದೆ. ಜಾರ್ ಬೀಳ್ತಾ ಇದ್ದಾರೆ, ಸರಣಿ ಅಪಘಾತಗಳಾಗ್ತಿದ್ದಾವೆ. ದ್ವಿಚಕ್ರ ವಾಹನ ಸವಾರರು ಬೀಳ್ತಾ ಇರೋದ್ರಿಂದ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಆಯಿಲ್ ಮತ್ತು ಸ್ಯಾಂಡ್ ಹಾಕಿರೋದ್ರಿಂದ ಈ ರೀತಿಯಾಗಿ ವಾಹನ ಸವಾರರಿಗೆ ಅಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ, ಜಾರ್ತಾ ಇದ್ದಾರೆ. ಒಂದು ರೀತಿಯಾಗಿ ಈ ಫ್ರೀಡಂ ಪಾರ್ಕ್ನ ಸಿಗ್ನಲ್ ಏನಿದೆ ಆಕ್ಸಿಡೆಂಟ್ ಸ್ಪಾಟ್ ಆಗ್ಬಿಟ್ಟಿದೆ. ಪೊಲೀಸರು ಆಯಿಲ್ ಹಾಗೂ ಸ್ಯಾಂಡ್ ಅನ್ನ ಹಾಕಿರೋದ್ರಿಂದ ಈ ರೀತಿಯಾಗಿ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಸರಣಿ ಅಪಘಾತಗಳಾಗ್ತಾ ಇರೋದು. ಒಂದು ಆಯಿಲ್ ಸೋರಿಕೆ ಆಗಿದೆ, ಮತ್ತೆ ಸ್ಯಾಂಡ್ ಬೇರೆ ಹಾಕಿರೋದ್ರಿಂದ ಜಾರಿ ಬೀಳ್ತಾ ಇದ್ದಾರೆ. ಬೈಕ್ಗಳು ಸ್ಕಿಡ್ ಆಗ್ತಾ ಇದ್ದಾವೆ. ಹೀಗಾಗಿ 2 ವೀಲರ್ಸ್ ಸವಾರರೇನಿದ್ದಾರೆ ಇಲ್ಲಿ ಓಡಾಡೋದೇ ಒಂದು ಸವಾಲಾಗ್ಬಿಟ್ಟಿದೆ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಕ್ಸಿಡೆಂಟ್ಗಳೇ. ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಹಿಂದೆ ಮುಂದೆ ವಾಹನಗಳು ಹೋಗ್ತಾ ಇರ್ತವೆ, ಸರಣಿ ಅಪಘಾತಗಳು ಆಗ್ಬಿಡುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬ್ಯಾರಿಕೇಡ್ನ ಅಳವಡಿಕೆ ಮಾಡಿದ್ದಾರೆ. ಓರ್ವ ಮಹಿಳೆ ಈಗಾಗಲೇ ಸ್ಕಿಡ್ ಆಗಿ ಬಿದ್ದಿದ್ದಾರೆ, 2 ವೀಲರ್ನಿಂದ ಗಾಯಗೊಂಡಿದ್ದಾರೆ, ನವ್ಯ ಅನ್ನುವಂಥ ಯುವತಿ. ಹೀಗಾಗಿ ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾರಿಕೇಡ್ ಹಾಕಿ ಇಲ್ಲಿ ಓಡಾಡಬಾರ್ದು ಅಂತೇಳಿ ನಿರ್ಬಂಧ ಹೇರಿದ್ದಾರೆ. ಒಂದು ಅಲ್ಲಿ ಆಯಿಲ್ ಲೀಕೇಜ್ ಆಗಿದೆ, ಮತ್ತೊಂದು ಸ್ಯಾಂಡ್ ಹಾಕಿದ್ದಾರೆ. ಹೀಗಾಗಿ ಇದರಿಂದಾಗಿ ಸ್ಕಿಡ್ ಆಗ್ತಾ ಇದ್ದಾವೆ ವಾಹನಗಳು. ವಾಹನ ಸವಾರರು ಬಿದ್ದು ಗಾಯಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಓರ್ವ ಮಹಿಳೆ ಕೂಡ ಇದೇ ರೀತಿಯಾಗಿ ಗಾಯಗೊಂಡಿರುವಂಥದ್ದು. ಪೊಲೀಸರು ಈಗ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಅಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ. ಗೊತ್ತಿರಲಿಲ್ಲ ಸರ್. 3-4 ಡೇಸಿಂದ ಹಾಕಿದಾರಂತೆ. ಸೇಮ್ ಇಶ್ಯೂಸ್ ಎಲ್ರಿಗೂ ಆಗ್ತಾ ಇದೆ. ಎಷ್ಟೊಂದು ಜನ ಜಾರ್ ಬೀಳ್ತಾನೆ ಇದ್ದಾರೆ ಅಲ್ಲಿ ಗಾಡಿ. ಸೇಮ್ ಸ್ಕಿಡ್ ಆಯಿತು, ಬೇರೆಯವ್ರ ಗಾಡಿ ಸ್ಕಿಡ್ ಆಯಿತು, ಅವ್ರ ಗಾಡಿಯಿಂದ ಅವ್ರ ಗಾಡಿ ನಮಗೆ ಟಚ್ ಆಗಿ ನನಗೆ ಪೆಟ್ಟಾಗಿದೆ. ಈಗ ಸರ್ ಇದು ಒಂದಿನದ ಮಾತಾದರೆ ಹೇಳ್ಬೋದು. ಕಂಪ್ಲೇಂಟ್ ಆಲ್ರೆಡಿ ರೈಸ್ ಆದಮೇಲೆ ಮತ್ತೆ ನಿಮ್ಮ ಕಂಪ್ಲೇಂಟ್ ಮಾಡೋದು ಗೊತ್ತಿರಲಿಲ್ಲ ಸರ್. 3-4 ಡೇಸಿಂದ ಹಾಕಿದಾರಂತೆ. ಸೇಮ್ ಇಶ್ಯೂಸ್ ಎಲ್ರಿಗೂ ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯಾರೋ ಮಾಡಿದ ಕೆಲಸಕ್ಕೆ ಇನ್ಯಾರಿಗೋ ಅವಘಡ ಅಥವಾ ಅನಾಹುತ ಸಂಭವಿಸುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನಂತಂದರೆ ಇದು ಮೆಜೆಸ್ಟಿಕ್ ಇಂದ ನಾವು KR ಸರ್ಕಲ್ ಹೋಗುವಂಥ ಫ್ರೀಡಂ ಪಾರ್ಕ್ನ ಜಂಕ್ಷನ್ ಏನಿದೆ ಇಲ್ಲಿ ಆಗ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆನೇ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಬೀಳ್ತಿದ್ದಾರೆ. ಕಾರಣ ಏನಂತಂದರೆ ಮುಖ್ಯವಾಗಿ ಯಾವುದೋ ಲಾರಿಯಿಂದನೋ ಅಥವಾ ಭಾರಿ ವಾಹನ, ಲಘು ವಾಹನ ಏನಿದೆ ಅದರಿಂದ ಬಿದ್ದಂತಹ ಆಯಿಲ್ ಲೀಕೇಜ್ ಅಥವಾ ಆದಂತಹ ಲೀಕೇಜ್ನಿಂದ ರಸ್ತೆಯಲ್ಲಿ ಸ್ಲಿಪ್ ಆಗ್ತಾ ಇರುವಂಥದ್ದು. ಇಲ್ಲಿ ನಾವು ಸ್ಮೆಲ್ಲೇ ನನಗೀಗ ವಾಮಿಟ್ ಬಂದಾಗ ಆಗ್ತಾಯಿದೆ, ಆ ಥರದ ಸ್ಮೆಲ್ ಇಲ್ಲಿ ಬರ್ತಾ ಇದೆ. ಇದು 4-5 ದಿನಗಳ ಹಿಂದೆ ಆಗಿರುವಂಥದ್ದು. ಪ್ರತಿದಿನವೂ ಕೂಡ 4-5 ವಾಹನ ಸವಾರರು ಈ ಒಂದು ಜಾಗದಲ್ಲಿ ಅನಿರೀಕ್ಷಿತವಾಗಿ ಬರ್ತಾರೆ. ಬರೋದಲ್ಲಿ ಸ್ಪೀಡಲ್ಲಿ ಬಿದ್ದು ಅಪಘಾತವನ್ನು ಅಥವಾ ಆಕ್ಸಿಡೆಂಟನ್ನು ಆಗುವಂಥದ್ದು, ಪೆಟ್ಟಾಗುವಂಥದ್ದು, ಮಂಡಿಗೆ ಹಾಗೇನೆ ಕಾಲಿಗೆ, ತಲೆಗೆ ಪೆಟ್ಟಾಗುವಂಥ ಇನ್ಸಿಡೆಂಟ್ಗಳು ಆಗ್ತಾ ಇದೆ. ಇದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಮೊದಲು 2 ದಿನಗಳ ಹಿಂದೆ ಇದೇ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಅದಾದ ಮೇಲೆ ಯಾವುದೇ ರೀತಿ ಇನ್ಸಿಡೆಂಟ್ಗಳು ಆಗಿಲ್ಲ ಅಂದ್ಕೊಂಡು ತೆಗೆದ ಬಳಿಕ ಮತ್ತೆ ಇವತ್ತು ಸರಿಸುಮಾರು ಬೆಳಗ್ಗೆಯಿಂದ 5ರಿಂದ 6 ಅಂದರೆ 2-3 ಬೈಕ್ ಹಾಗೇನೆ ಒಂದು ಕಾರು ಆಕ್ಸಿಡೆಂಟ್ ಡಿಕ್ಕಿ ಆಗಿರುವಂಥದ್ದು, ಅಪಘಾತಗಳಾಗಿರುವಂಥದ್ದು. ಇಲ್ಲಿ
ಇಲ್ಲಿ ನಾವು ನೋಡ್ಬೋದು ಈಗ ಸ್ಯಾಂಡನ್ನು ಹಾಕಿದ್ದಾರೆ ಈ ಸ್ಲಿಪ್ ಆಗಬಾರ್ದು ಅಂತೇಳಿ. ಇದು ಮತ್ತಷ್ಟು ಡೇಂಜರ್ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಜನರಿಗೆ ವಾಹನ ಸವಾರರಿಗೆ ಗೊತ್ತಾಗಲ್ಲ, ಸಿಗ್ನಲ್ ಬಿಟ್ಕೊಳ್ಳೋ ತಕ್ಷಣ KR ಸರ್ಕಲ್ಗೆ ಅಂದರೆ ಮೆಜೆಸ್ಟಿಕ್ಕಿಂದ ಬಂದು ನೇರವಾಗಿ KR ಸರ್ಕಲ್ಗೆ ಹೋಗ್ತಾರೆ. ಆ ಮೂಮೆಂಟ್ನಲ್ಲಿ ಸ್ಪೀಡ್ ಇದ್ದಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುವಂಥದ್ದು. ಈಗಾಗಲೇ ನೋಡ್ಬೋದು ಇಲ್ಲಿ ಮಹಿಳೆಯರೊಬ್ಬರು ಕೂಡ ಬೈಕ್ ಆಕ್ಸಿಡೆಂಟ್ ಆಗಿದೆ, ಕೂತ್ಕೊಂಡು ಒಂದು ರೀತಿಯಲ್ಲಿ ಗಾಯವನ್ನಾಗಿ ಅನುಭವಿಸ್ತಾರೆ, ನೋವನ್ನು ಅನುಭವಿಸ್ತಾ ಇದ್ದಾರೆ. ನಾವು ವಿಜುವಲಲ್ಲಿ ಕಾಣ್ಬೋದಾಗಿದೆ. ಮುಖ್ಯವಾಗಿ ಇದೇ ರೀತಿಯ ಒಂದು ಇನ್ಸಿಡೆಂಟ್ಗಳು ಈಗ 3-4 ಆಗಿದೆ. ಕೆಲವರಿಗೆ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನೋಂಥದ್ದು. ಒಟ್ಟಾರೆ ಏನಂತಂದರೆ ಇಲ್ಲಿ ಅಂತಂದರೆ ಈ ಒಂದು ವಾಹನ ಇರುವಂಥದ್ದು ಸಾಕಷ್ಟು ಬ್ಯುಸಿ ಇರುವಂಥ ರೋಡ್, ವೆಹಿಕಲ್ಗಳು ಮೂಮೆಂಟ್ ಈ ಒಂದು ರೋಡ್ನಲ್ಲಿ ತುಂಬ ಆಗುತ್ತೆ. KR ಸರ್ಕಲ್ ಕಾರ್ಪೊರೇಷನ್ ಹಾಗೇನೆ ವಿಧಾನಸೌಧಕ್ಕೆ ಹೋಗುವಂತಹ ಮಾರ್ಗ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಅದರ ಜೊತೆಗೇನೆ ಫ್ರೀಡಮ್ ಪಾರ್ಕ್ ಗಾಂಧಿನಗರಕ್ಕೆ ಹೋಗುವಂತಹ ಒಂದು ಜಂಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಿಗ್ನಲಲ್ಲಿ ಸಾಕಷ್ಟು ವೆಹಿಕಲ್ ಮೂಮೆಂಟ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆಯಿಲ್ ಲೀಕೇಜ್ ಆಗಿರೋದನ್ನು ತಕ್ಷಣವೇ ಸಂಬಂಧಪಟ್ಟವರು ಅದನ್ನು ಸರಿಪಡಿಸುವಂಥ ಅಥವಾ ರಸ್ತೆಗಳನ್ನು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರಿ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗ್ಡೆ, TV5 ಬೆಂಗಳೂರು.